ಹನಿ ಟ್ರ್ಯಾಪ್ ವಿಷಯ ಇಷ್ಟೆಲ್ಲ ಚರ್ಚೆಯಾದ ನಂತರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿಕೆ ಕೊಟ್ಟರು, ಸಿಬಿಐ ತನಿಖೆ ಆಗಬೇಕು ಈ ವಿಷಯದಲ್ಲಿ. SIT ರಚನೆ ಮಾಡಿದ್ರೆ, ನ್ಯಾಯಾಧೀಶರ ನೇತೃತ್ವದಲ್ಲಿ ಮಾಡಿದ್ರೆ ಹಂಗಂಗೆ ಮುಗಿಸ್ಬಿಡ್ತಾರೆ. ಮುಚ್ಚಿ ಹಾಕಬಾರದು ಈ ಪ್ರಕರಣವನ್ನ, ಸಿಬಿಐ ತನಿಖೆಗೆ ಕೊಡಿ ಅಂತ. ಅಂತ ಒಪ್ಕೊಳ್ತಾ ಇರುವಂತದ್ದು ಅಥವಾ ದೂರನ ಕೊಡ್ತಾ ಇರುವಂತದ್ದು ರಾಜ್ಯಕ್ಕೆ ಬಹಳ ಮುಜುಗರದ ವಿಚಾರ ಅಲ್ವಾ? ಮುಜುಗರದ ಜೊತೆಗೆ ಬಹಳ ಆತಂಕ ತರತಕ್ಕಂತ ವಿಚಾರ. ಹಿಂದೆಂದೂ ಕೂಡ ಸದನದ ಒಳಗಡೆ ಈ ರೀತಿ ವಿಚಾರಗಳು ಚರ್ಚೆ ಆಗಿರಲಿಲ್ಲ, ಬಹಿರಂಗ ಆಗಿರಲಿಲ್ಲ. ಆಡಳಿತ ಪಕ್ಷದ ಒಬ್ಬ ಸದಸ್ಯ ಸಚಿವರೇ, ರಾಜಣ್ಣ ಅವರು, ಸಹಕಾರಿ ಸಚಿವರು, ತಾವು ತಮ್ಮ ಮಗ ಈ ರೀತಿ ಒಂದು ಹನಿ ಟ್ರ್ಯಾಪಿಗೆ ಒಳಗಾಗಿದ್ದೇವೆ ಅಂತಕ್ಕಂಥ ವಿಚಾರವನ್ನು ಅವರೇ ಬಹಿರಂಗಪಡಿಸಿದ್ದಾರೆ. ಇದ್ರ ಬಗ್ಗೆ 45ರಿಂದ 50 ಜನ, 48 ಜನ ಟು ಬಿ ಪ್ರಿಸೈಸ್, ಈ ರೀತಿ ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ ಅಂತ ಅವರೇ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಗೃಹ ಸಚಿವರಿಗೆ ಆಗ್ರಹವನ್ನು ಕೂಡ ಮಾಡಿದ್ದಾರೆ, ಒತ್ತಾಯ ಮಾಡಿದ್ದಾರೆ. ಬಹುಶಃ ಸದನದ ಒಳಗೆ ಚರ್ಚೆ ನೋಡಿದ್ರೆ ಮುನಿರತ್ನ ಅವರು ಕೂಡ ಹೇಳಿದ್ದಾರೆ, ಅವರ ವಿಚಾರನೂ ಕೂಡ ಸಿಬಿಐ ತನಿಖೆ ಆಗಬೇಕು ಅಂತೇಳಿ. ಇಷ್ಟೊಂದು ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನ ರಾಜ್ಯ ಸರ್ಕಾರ ಆಗಲಿ, ಮುಖ್ಯಮಂತ್ರಿ ಆಗಲಿ, ಗೃಹ ಸಚಿವರಾಗಲಿ ಹಗುರವಾಗಿ ತೆಗೆದುಕೊಳ್ಬಾರದು. ತೆಗೆದುಕೊಳ್ಳೋಲ್ಲ ಅನ್ನೋ ಭಾವನೆ ಗಂಭೀರವಾಗಿ ತೆಗೆದುಕೊಳ್ತಾರೆ ಅನ್ನೋ ವಿಶ್ವಾಸ ನನಗೂ ಕೂಡ ಇದೆ. ಆದರೆ ಯಾವುದೋ ಒಂದು SIT ಮಾಡಿ ಮುಚ್ಚಾಕ್ತಕ್ಕಂಥ ಕೆಲಸ ಆಗಬಾರದು. ಇಟ್ ಶುಡ್ ಬಿ ಎ ಲೆಸನ್ ಟು ಎವ್ರಿಬಡಿ. ಎಲ್ಲರೂ ಕೂಡ ಪಾಠ ಆಗಬೇಕು, ಸಿಬಿಐ ತನಿಖೆ ಆಗಬೇಕು. ಹನಿ ಟ್ರ್ಯಾಪ್ ಆಗಿದೆ ಅಂತ ಒಪ್ಕೊಳ್ತಾ ಇರುವಂತದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.